ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಂಡೇ ಸ್ಪೆಷಲ್ ಹೈದ್ರಾಬಾದ್ ಬಿರಿಯಾನಿ ಮಾಡಿದ್ದೆ. ನಿಮಗೂ ಹೈದ್ರಾಬಾದ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನಾನು ಇವತ್ತು 1 ಗ್ಲಾಸ್ ಅಕ್ಕಿಗೆ ಅರ್ಧ kg ಚಿಕನ್ನ ತೊಗೊಂಡು ಹೈದ್ರಾಬಾದ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ. ಚಿಕನಿಗೆ ಹಸಿಮೆಣಸಿನ್ಕಾಯಿ ರುಬ್ಬಿ ಇಟ್ಕೊಂಡಿರೋದನ್ನು ಹಾಕಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಹಾಗೆ ಉಪ್ಪು, ಹಾಗೆ 1/4 ಲೀಟ್ರ್ ಮೊಸರನ್ನ ಹಾಕ್ತಿದ್ದೀನಿ. ಹಾಗೆ ಎಲ್ಲ ರೀತಿ ಮಸಾಲೆ ಐಟಮ್ಗಳು ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸೊಪ್ಪಿನ ಕಾಳು, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಕಾಳು ಮೆಣಸು, ಹಾಗೆ ಎಲ್ಲ ಥರ ಮಸಾಲೆ ಐಟಮ್ಗಳನ್ನ ಹಾಕಿ ಈಗ ಮ್ಯಾರಿನೇಷನ್ ಮಾಡೋಕ್ಕೆ 1/4 ಗಂಟೆ ಇಲ್ಲಾಂದರೆ 20 ನಿಮಿಷ ಬಿಡಬೇಕು. ನಂತರ 3 ಈರುಳ್ಳಿ ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಈಗ ಅನ್ನ ಮಾಡ್ಕೊತಾ ಇದ್ದೀನಿ. ಅನ್ನ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕೆ ಹಾಕಬೇಕು. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಬೇಕು. ಅದು ಚೆನ್ನಾಗಿ ಕುದಿ ಬರಬೇಕು. ನಂತರ ಒಂದು ಬಾಣಲಿಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಹಾಗೆ ನೀವು ಎಣ್ಣೆಲಿ ಕೂಡ ಈರುಳ್ಳಿನ ಕರ್ಕೋಬೋದು. ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಈಗ ಗ್ಯಾಸ್ ಮೇಲೆ ಚಿಕನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಸುಮಾರು ಒಂದು 3/4 ಭಾಗ ಬೆಂದಿರಬೇಕು. ನೋಡಿ, ನೀರು ಚೆನ್ನಾಗಿ ಕುದಿ ಬಂದಿದೆ. ಅರ್ಧ ಗಂಟೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಈಗ ಅಕ್ಕಿನ ಅದಕ್ಕೆ ಹಾಕ್ತಾ ಇದ್ದೀನಿ. ಅದು ಸುಮಾರು 3/4 ಭಾಗ ಬೆಂದಿರೋ ತನಕ ಅದನ್ನು ಬೇಯಿಸ್ಬೇಕು ಅನ್ನನ. ನಂತರ ಚಿಕನ್ 3/4 ಭಾಗ ಬೆಂದಿದೆ. ಈಗ ಅದಕ್ಕೆ ರೈಸ್ ಕೂಡ ಬೆಂದಿರೋದನ್ನು ರೈಸ್ ಸ್ವಲ್ಪ ಅದ್ರ ಮೇಲೆ ಹಾಕ್ತಾ ಇದ್ದೀವಿ. ನಂತರ ಅದಕ್ಕೆ ಪುದೀನ ಸೊಪ್ಪು, ಈರುಳ್ಳಿ, ಹುರಿದಿಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀವಿ. ನಂತರ ನೆಕ್ಸ್ಟ್ ಮತ್ತೆ ಅದ್ರ ಮೇಲೆ ಸ್ವಲ್ಪ ರೈಸ್ ಹಾಕ್ತಿದ್ದೀವಿ. 3 ಲೇಯರ್ ಮಾಡಬೇಕು. ಅದರ ನಂತರ ಅದಕ್ಕೆ ಕೇಸರಿ ಬಣ್ಣ ಹಾಗೆ ತುಪ್ಪನ ಹಾಕ್ತಾಯಿದ್ದೀವಿ. ತುಪ್ಪ ಘಮ ಬರಲಿ ಅಂತ ತುಪ್ಪ ಹಾಕ್ತಿದ್ದೀವಿ. ನಂತರ ಮತ್ತೆ ಅದ್ರ ಮೇಲೆ ರೈಸನ್ನು ಹಾಕಬೇಕು. ರೈಸ್ ಹಾಕಿದ ನಂತರ ಮತ್ತೆ ಪುದೀನ ಸೊಪ್ಪು ಹಾಗೆ ಈರುಳ್ಳಿನ ಅದ್ರ ಮೇಲೆ ಉದುರಿಸಿ ಪ್ಲೇಟನ್ನು ಮುಚ್ಚಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅಕ್ಕಿನ, ಆ ನೀರನ್ನು ಅದ್ರ ಮೇಲೆ ಇಡಬೇಕು. ಅನುಕೂಲ ಇರೋರು ಸಿಲ್ವರ್ ಕವರು ಹಾಗೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟನ್ನು ಪಾತ್ರೆ ಮೇಲೆ ಮುಚ್ತಾರೆ. ನನಗೆ ಆವಾಗ ಟೈಮಲ್ಲಿ ಸಿಗಲಿಲ್ಲ, ಹಾಗೆ ಮಾಡಿದ್ದೀನಿ. ಅದನ್ನು ಹಾಗೆ ದಮ್ ಹೊಡಿಸ್ಬೇಕು. ದಮ್ ಹೊಡ್ಸಿದ ನಂತರ ಬಿರಿಯಾನಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಸಿಂಪಲ್ಲಾಗಿ ರುಚಿಯಾಗಿ ಹೈದ್ರಾಬಾದ್ ಬಿರಿಯಾನಿ ರೆಡಿಯಾಗಿದೆ. ವಾಸನೆ ಘಮ ಅಂತಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.